ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿ ಬೆಟ್ಟ ಐತಿಹಾಸಿಕ ಸ್ಥಳ. ಆ ಸ್ಥಳದಲ್ಲಿ ಸಂಪುಟ ಸಭೆ ಅಂದಿದ ತಕ್ಷಣ ನಮಗೂ ಖುಷಿ ಆಯಿತು. ಯಾಕಂದರೆ ನಮ್ಮ ಜಿಲ್ಲೆಯ ಸಾಕಷ್ಟು ಸಮಸ್ಯೆಗಳಿದೆ. ನೀರು ತರಬೇಕಾಗಿರ್ತಕ್ಕಂಥ ಜವಾಬ್ದಾರಿ ತುಂಬ ವರ್ಷಗಳಿಂದ ಎಲ್ರಿಗೂ ಇತ್ತು. ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರ ಜವಾಬ್ದಾರಿ ತಗೊಂಡಿದ್ದಾರೆ. ಅದು ಬರ್ತಕ್ಕಂಥ ಕಾರ್ಯ ತುಂಬ ನಿಧಾನ ಆಗ್ತದೆ, ಇನ್ನೂ ಮುಗ್ದಿಲ್ಲ. ನಮ್ಮ ಚಿಕ್ಕಬಳ್ಳಾಪುರ ಸಮಸ್ಯೆ ರೈತರಿಗೆ ನೀರಿನ ಸಮಸ್ಯೆ ಅತಿ ಹೆಚ್ಚಾಗಿದೆ. ಅದ್ರ ಜೊತೆಗೆ ಸಾಕಷ್ಟು ಬೇಡಿಕೆಗಳು ಏನಿತ್ತು ನಮ್ಮ ಚಿಕ್ಕಬಳ್ಳಾಪುರಲ್ಲಿ. ಸಂಪುಟ ಸಭೆ ರಾಜ್ಯದ ಮಾಡುವಾಗ ಅಟ್ಲೀಸ್ಟು ಒಂದು 10-15 ಬೇಡಿಕೆ ಇಟ್ಟಾಗ 1-2-3 ಆದರೂ ಕೂಡ ಒಳ್ಳೇದು ಅಂತ ನಮಗೆ ತುಂಬ ನಿರೀಕ್ಷೆ ಇತ್ತು. ಇರ್ತಕ್ಕಂಥದ್ದು ಏನು ಸಮಸ್ಯೆ ಇರ್ತಕ್ಕಂಥದ್ದು ನಮಗೆ ಗೊತ್ತಾಗಿಲ್ಲ. ಆದರೆ ಕಾಂಗ್ರೆಸ್ಸಲ್ಲಿ ಈಗ ತರಾತುರಿಯಾಗಿ ಯಾಕೆ ಇವೆಲ್ಲ ಮಾಡ್ತಾ ಇದ್ದಾರೆ, ಅವರೊಂದು ಮೈ ಮರೆತು ಕೆಲಸ ಮಾಡ್ತಾ ಇದ್ದಾರೆ, ಉದಾಸೀನವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಿದರ್ಶನ ಮೊನ್ನೆ 11 ಜನ ಸತ್ತಿರ್ತಕ್ಕಂಥದ್ದು. ಇಲ್ಲಿ ಮಾಡ್ತೀವಿ ಅಂತ ದುಡ್ಡು ವೆಚ್ಚ ಮಾಡಿ ಸುಮಾರು 10-15-20 ದಿವಸದಿಂದ ಜಿಲ್ಲೆಯಲ್ಲಿರ್ತಕ್ಕಂಥ ಆಡಳಿತ ಇರ್ತಕ್ಕಂಥ ಎಲ್ಲರೂ ಅಲ್ಲೇ ಸೇರಿ ಆ ಕೆಲಸ ಮಾಡಿ ದುಡ್ಡು ವೆಚ್ಚ ಮಾಡಿರ್ತಕ್ಕಂಥದ್ದು, ಟೈಮ್ ವೇಸ್ಟ್ ಮಾಡಿರ್ತಕ್ಕಂಥದ್ದು. ಸಾರ್ವಜನಿಕರ ದುಡ್ಡನ್ನ ಈ ಥರ ಯಾಕೆ ಪೋಲ್ ಮಾಡ್ತಾರೆ ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ. ಹಂಗಾಗಿ ಕಾಂಗ್ರೆಸ್ಸು ಈ ಮಟ್ಟಕ್ಕೆ ಯಾಕೆ ಇಳಿದು ಮಾಡ್ತಾ ಇದ್ದಾರೆ? ಬರೀ 2 ವರ್ಷ ಆಗಿದೆ, ಇದುವರೆಗೂ ಒಂದು ಡೆವಲಪ್ಮೆಂಟ್ ಇಲ್ಲ. ಈ ಗ್ಯಾರಂಟಿಗಳು ಕೊಟ್ಟು ಆ ಗ್ಯಾರಂಟಿಗಳ ಜೊತೆಗೆ ಡೆವಲಪ್ಮೆಂಟ್ ಒಂದು ಗುಂಡಿ ಮುಚ್ಚಾಗ ರಸ್ತೆ ಗುಂಡಿ ಮುಚ್ಚಾಗಂಥ ಕಾರ್ಯಕ್ರಮ ಕೊಡ್ತಾ ಇಲ್ಲ. ಜಿಲ್ಲೆಯಲ್ಲಿ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಅನುದಾನಗಳು ಹೆಚ್ಚಾಗಿ ಕೊಡ್ತಾ ಇಲ್ಲ. ನಮ್ಮ ನಿರೀಕ್ಷೆ ತುಂಬ ಇತ್ತು, ಹುಸಿಯಾಗಿದೆ. ಈಗ ನೂತನ ಮೋದಿಜಿಯವರು ವಿಶ್ವದಲ್ಲೇ ಏನು ಮಾಡ್ಬೋದು, ಒಬ್ಬ ಪಕ್ಷ ವ್ಯಕ್ತಿ ಪಕ್ಷದ ಏನು ಗಟ್ಟಿತನವನ್ನು ಬಳಸ್ಕೊಂಡ್ರೆ ವಿಶ್ವ ನೋಡ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ಮೋದಿಜಿಯವರು. ನಾವೇನು ಹೊಸದಾಗಿ ಮಾಡೋದು ಅವಶ್ಯಕತೆ ಇಲ್ಲ. ತಳಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ, ಮತದಾರರಿಗೆ ಮೋದಿಜಿಯವರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ತಲುಪಿಸೋದು, ಮೋದಿಜಿಯವರು ಏನು ಇವತ್ತು ನಿಟ್ಟಿನಲ್ಲಿ ನಾಯಕತ್ವ ಬೆಳೆಸ್ಕೊಂಡಿರ್ತಕ್ಕಂಥ ಹೇಳ್ತಕ್ಕಂಥ ಕೆಲಸ ಮಾಡಿದ್ರೆ ನಮ್ಮ 5 ವಿಧಾನಸಭಾ ಕ್ಷೇತ್ರ BJP ಆಗ್ತಕ್ಕಂಥ ಕೆಲಸ ಮಾಡೋದಕ್ಕೆ ಇವತ್ತು ಪಣ ತೊಟ್ಟಿದ್ದೀವಿ. ಬೂತ್ ಮಟ್ಟದಲ್ಲಿ ನಮ್ಮ ಇರ್ತಕ್ಕಂಥ ಎಲ್ಲ ಸಂಘಟನೆಯನ್ನು ಗಟ್ಟಿಯಾಗಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಸಮಸ್ಯೆಗಳೆಲ್ಲ ಏನಿದೆ, ನಮಗೆ ಅಧಿಕಾರ ಸಿಕ್ಕಿದೆ ಆದರೆ 5 ಕ್ಷೇತ್ರ ಗೆದ್ದರೆ ಎಲ್ಲ ಸಮಸ್ಯೆಗಳಿಗೆ ಬಗೆಹರಿಸ್ತಕ್ಕಂಥ ಒಂದು ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ.